ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 4ನೆಯ ಶ್ಲೋಕ. ಸಾಂಖ್ಯಯೋಗೋ ಪೃಥಗ್ಬಾಲಃ ಪ್ರವದಂತಿ ನ ಪಂಡಿತಃ ಏಕಮಪ್ಯಾಸ್ತ್ಯತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. It is the ignorant, not the wise, who say that Sankhya Yoga and Karma Yoga lead to divergent results. For one who is firmly established in either gets the fruit of both, which is the same with God realization. ನೋಡು ಅರ್ಜುನ, ಸಾಮಾನ್ಯವಾಗಿರ್ತಕ್ಕಂಥ ಜನರು ಕರ್ಮಯೋಗ ಮತ್ತು ಜ್ಞಾನಯೋಗ ಬೇರೆ ಬೇರೆ ಅಂತ ಹೇಳ್ತಾರೆ. ಆದರೆ ಪಂಡಿತರು ಹೇಳೋದಿಲ್ಲ. ಪಂಡಿತಾಃ ನ ವದಂತಿ ಮತ್ತು ಬಾಲಾಹ ವದಂತಿ ಅಂತ ಹೇಳಿದೆ. ಪೃಥಕ್ ಬಾಲಾಹ, ಬಾಲಾಹ ಅಂತಂದರೆ ಸಣ್ಣವರು, ಪೃಥಕ್ ಅಂತ ಹೇಳ್ತಾರೆ, ಬೇರೆ ಬೇರೆ ಅಂತ ಹೇಳ್ತಾರೆ. ಪಂಡಿತರು ಅಂತಂದರೆ ಜ್ಞಾನಿಗಳು, ಅವರು ಹಾಗೆ ಹೇಳೋದಿಲ್ಲ. ಏಕಮಪ್ಯಾಸ್ಥಿತಃ, ಒಂದನ್ನೇ ಆಚರಿಸಿದರೂ ಕೂಡ, ಎರಡರಲ್ಲಿ ಯಾವುದು ಒಂದನ್ನು ಆಚರಿಸಿದರೂ ಕೂಡ ಎರಡರ ಫಲವನ್ನು ಕೂಡ ಆತನು ಪಡೆಯುತ್ತಾನೆ. ಎರಡರ ಫಲ ಅಂತಂದರೆ ಕರ್ಮಯೋಗದ ಫಲವನ್ನೂ ಪಡೆಯುತ್ತಾನೆ, ಜ್ಞಾನಯೋಗದ ಫಲವನ್ನು ಪಡೆಯುತ್ತಾನೆ. ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿಯು ಕರ್ಮಯೋಗಿ ಆಗಿದ್ದರೂ ಕೂಡ ಜ್ಞಾನದ ಫಲವನ್ನು ಅನುಭವಿಸುತ್ತಾನೆ ಮತ್ತು ಕರ್ಮದಿಂದ ಬರತಕ್ಕಂಥ ಫಲವನ್ನು ಅನುಭವಿಸುತ್ತಾನೆ. ಆಮೇಲೆ ಜ್ಞಾನವನ್ನೇ ಹೊಂದಿರತಕ್ಕಂಥ ವ್ಯಕ್ತಿಯು ಕರ್ಮದಿಂದ ಆಗ್ತಕ್ಕಂಥ ಫಲವನ್ನು ಅನುಭವಿಸುತ್ತಾನೆ, ಜ್ಞಾನದಿಂದ ಆಗ್ತಕ್ಕಂಥ ಫಲವನ್ನು ಅನುಭವಿಸುತ್ತಾನೆ. ಒಂದು ಕೆಲಸವನ್ನು ಮಾಡಿದರೂ ಕೂಡ ಅವನು ಎರಡರ ಫಲವನ್ನು ಕೂಡ ಅನುಭವಿಸುತ್ತಾನೆ ಅಂತ ಅರ್ಥ. ಆದರೆ ಯಾವುದನ್ನೂ ಮಾಡದಿರತಕ್ಕಂಥ ವ್ಯಕ್ತಿಯು ಇನ್ನೇನು ಅನುಭವಿಸಬಲ್ಲ. ಹಾಗಾಗಿ ಕರ್ಮಯೋಗಿಯಾದರೂ ಆಗು, ಜ್ಞಾನಯೋಗಿಯಾದರೂ ಆಗು. ಕರ್ಮಯೋಗವನ್ನು ಮಾಡಬೇಕಾದರೂ ಕೂಡ ಜ್ಞಾನ ಇರಬೇಕಾಗಿರುತ್ತದೆ. ಜ್ಞಾನ ಹೊಂದಿ ಕರ್ಮಯೋಗವನ್ನು ನೀನು ಮಾಡುತ್ತಿದ್ದರೆ ಕರ್ಮದಿಂದ ಆಗ್ತಕ್ಕಂಥ ಯಾವ ಜ್ಞಾನ ಇತ್ತೋ, ಯಾವ ಸುಖ ಇತ್ತೋ, ಯಾವ ಸಂತೋಷವಿತ್ತೋ ಅದನ್ನು ಕೂಡ ಅನುಭವಿಸುತ್ತೀಯ. ಇನ್ನು ಜ್ಞಾನದಿಂದ ಆಗ್ತಕ್ಕಂಥ ಯಾವ ಸಂತೋಷ, ಆನಂದಗಳು, ಸುಖಗಳು, ಸಮೃದ್ಧಿಗಳನ್ನು ಹೊಂದಬೇಕಾಗಿತ್ತೋ ನೀನು ಅವುಗಳನ್ನು ಕೂಡ ಹೊಂದುತ್ತೀಯ. ಜ್ಞಾನ ಅನ್ನುವಂಥದ್ದು ಏನು ಮಾಡುತ್ತದೆ, ಅವನನ್ನು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಎಳೆದುಕೊಂಡು ಹೋಗುತ್ತದೆ, ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಉಂಟು ಮಾಡುತ್ತದೆ, ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಉಂಟು ಮಾಡುತ್ತದೆ, ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಮತ್ತು ಅವಕಾಶಗಳನ್ನು, ಆತನಿಗೆ ಸ್ಥಿತಿಗತಿಗಳನ್ನು, ಅದ್ಭುತವಾಗಿರ್ತಕ್ಕಂಥ ಆನಂದವನ್ನು ಉಂಟು ಮಾಡಿಕೊಡುತ್ತದೆ. ಅವನಿಂದ ಯಾವ ಕಾಲಕ್ಕೂ ಕೂಡ ಆಲಸ್ಯಾಗಿ ಅಥವಾ ಅಜ್ಞಾನಿಯಾಗಿ ಅಥವಾ ದಡ್ಡನಾಗಿ ಇರುವುದಕ್ಕೆ ಬಿಡೋದಿಲ್ಲ. ಅದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ, ತನ್ನ ಆತ್ಮವನ್ನು ತನಗೆ ತೋರಿಸಿಕೊಡುವಂಥ ಕೆಲಸವನ್ನು ಮಾಡುತ್ತದೆ. ಕರ್ಮಯೋಗ ಅನ್ನುವಂಥದ್ದು ಇನ್ನೂ ಬರತಕ್ಕಂಥ ಅಡೆತಡೆಗಳು, ಇನ್ನೂ ಬರತಕ್ಕಂಥ ಕುಂದುಕೊರತೆಗಳು ಏನಿತ್ತು ಅವುಗಳೆಲ್ಲವುಗಳನ್ನು, ಪ್ರತಿಬಂಧಕಗಳೆಲ್ಲವುಗಳನ್ನು ತಡೆ ಹಿಡಿಯುತ್ತದೆ. ಎಲ್ಲ ಪ್ರತಿಬಂಧಕಗಳನ್ನು ನಿವಾರಿಸಿ, ಎಲ್ಲ ಅಡೆತಡೆಗಳನ್ನು ನಿವಾರಿಸಿ, ಅವುಗಳನ್ನೆಲ್ಲ ಹತ್ತಿಕ್ಕಿ ಆ ಕರ್ಮ ಅನ್ನುವಂಥದ್ದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೇಗೆ ಬೆಳೆಯಬೇಕಾಗಿರ್ತಕ್ಕಂಥ ಮರದ ರೆಂಬೆ ಕೊಂಬೆಗಳು ಎತ್ತಲೋ ಬೆಳೆಯುತ್ತಿರಬೇಕಾದಾಗ ಅವುಗಳನ್ನು ಸರಳೀಕರಿಸುವುದಕ್ಕಾಗಿ ಏನು ಮಾಡ್ತಾರ, ಮೊಟಕುಗೊಳಿಸ್ತಾರ. ಶುದ್ಧವಾಗಿ ನೀಟಾಗಿ ಉದ್ದಕ್ಕೆ ಬೆಳೆಯುವಂತೆ ಅವುಗಳನ್ನು ಸಂಸ್ಕಾರ ಕೊಡ್ತಾರೆ. ಆ ರೀತಿ ಕರ್ಮ ಅನ್ನುವಂಥದ್ದು ಮನುಷ್ಯನ ಜ್ಞಾನವನ್ನು, ಮನುಷ್ಯನ ವ್ಯಕ್ತಿತ್ವವನ್ನು, ಮನುಷ್ಯನ ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಡುವುದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಜ್ಞಾನ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಿರೀಟವನ್ನು ಆತನಿಗೆ ಇಡುತ್ತದೆ. ಏನು ದೇವಸ್ಥಾನಗಳಿಗೆ
ಮತ್ತು ದೇವರುಗಳಿಗೆ ಕಿರೀಟವನ್ನಿಟ್ಟಾಗ ಅವು ಹೇಗೆ ಶೋಭಾಯಮಾನವಾಗುತ್ತವೆಯೋ, ಮಿಂಚುತ್ತವೆಯೋ, ಹಾಗೆ ಜ್ಞಾನ ಅನ್ನುವಂಥದ್ದು ಸಾಧಕನಿಗೆ, ಮನುಷ್ಯನಿಗೆ ಕಿರೀಟದಂತೆ ಆತನನ್ನು ಪ್ರಜ್ವಲೆಗೊಳಿಸುತ್ತದೆ. ಆದ್ದರಿಂದ ಕರ್ಮವೂ ಮತ್ತು ಜ್ಞಾನವೂ ಕೂಡ ಮನುಷ್ಯನಿಗೆ ಎರಡೂ ಸಹಕಾರಿಗಳಾಗಿವೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.